ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಎಂದಿಗೂ ನಿಮ್ಮ ಕೈಯಿಂದ ಪಡೆಯಬಾರದು ಮತ್ತು ಯಾರಿಗೂ ಕೊಡಬಾರದು ಎಂದು ಹೇಳಲಾಗುತ್ತದೆ. ಹಾಗೇನಾದರೂ ನೀವು ಮಾಡಿದರೆ ಕಷ್ಟಗಳ ಸರಮಾಲೆಯನ್ನೇ ಎದುರಿಸಬೇಕಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಿಂದ ಬೇರೆಯವರಿಗೆ ನೀಡಬಾರದು ಮತ್ತು ಅವರಿಂದ ನೀವು ಪಡೆಯಬಾರದು ಎಂದು ಹೇಳಲಾಗುತ್ತದೆ. ಯಾರೇ ಆಗಲಿ ನಿಮಗೆ ಈ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಾರೆ ಎಂದರೂ ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಈ ವಸ್ತುಗಳನ್ನು ನೀವು ಬೇರೆಯವರಿಂದ ಸ್ವೀಕರಿಸಿದರೆ ನಿಮ್ಮ ಜೀವನಕ್ಕೆ ನೀವೇ ಕಷ್ಟಗಳನ್ನು ಆಹ್ವಾನಿಸಿಕೊಂಡಂತೆ ಆಗುತ್ತದೆ. ಈ ವಸ್ತುಗಳನ್ನು ಪಡೆದುಕೊಂಡಾಗಿನಿಂದ ನಿಮ್ಮ ಜೀವನದಲ್ಲಿ ಅಡೆತಡೆ ಮತ್ತು ಕಷ್ಟಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹಾಗಾಗಿ ಯಾವ ವಸ್ತುಗಳನ್ನು ನೀವು ಕೈಯಿಂದ ಪಡೆಯಬಾರದು ಮತ್ತು ಕೊಡಬಾರದು ಎಂದು ತಿಳಿದುಕೊಳ್ಳೋಣ. ಚಪ್ಪಲಿ. ಬೇರೆಯವರು ಬಳಸಿದ ಚಪ್ಪಲಿ, ಶೂಗಳನ್ನು ಎಂದಿಗೂ ಬಳಸಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಪ್ಪಿತಪ್ಪಿಯೂ ನೀವು ಬೇರೆಯವರ ಚಪ್ಪಲಿಯನ್ನು ಬಳಸಿದರೆ ನಿಮ್ಮ ಕೆಟ್ಟ ಸಮಯ ಆಗಲೇ ಶುರುವಾಗಲಿದೆ ಎಂದರ್ಥ. ಬರಿಗಾಲಿನಲ್ಲಿ ಓಡಾಡಿದರೂ ಪರವಾಗಿಲ್ಲ, ಆದರೆ ಬೇರೆಯವರು ಬಳಸಿದ ಚಪ್ಪಲಿ ಅಥವಾ ಶೂಗಳನ್ನು ಎಂದಿಗೂ ಉಪಯೋಗಿಸಬೇಡಿ. ಪ್ರತಿಯೊಬ್ಬರ ಚಪ್ಪಲಿನಲ್ಲಿ ಅವರ ಕರ್ಮಗಳು ಮತ್ತು ಶಕ್ತಿಗಳು ಇರುತ್ತವೆ. ಹಾಗೆ ಬೇರೆಯವರ ಚಪ್ಪಲಿಯನ್ನು ನೀವು ಬಳಸಿದರೆ ಅವರ ರಾಹು ದೋಷ, ಶನಿ ದೋಷ ಮುಂತಾದ ಯಾವುದೇ ದೋಷಗಳಿದ್ದರೂ ಅದು ನಿಮಗೆ ವರ್ಗಾವಣೆಯಾಗುತ್ತದೆ. ಆಗ ನಿಮ್ಮ ಕೆಟ್ಟ ಸಮಯ ಶುರುವಾಗುತ್ತದೆ. ಆದ್ದರಿಂದ ನಿಮ್ಮ ಚಪ್ಪಲಿ ಅಥವಾ ಶೂಗಳನ್ನು ಮಾತ್ರ ನೀವು ಬಳಸಿ. ಹಾಗಾಗಿ ಅಪ್ಪಿತಪ್ಪಿಯೂ ನೀವು ಬೇರೆಯವರ ಚಪ್ಪಲಿಯನ್ನು 1 ನಿಮಿಷಕ್ಕೂ ಧರಿಸಬೇಡಿ. ಕೈಗಡಿಯಾರ. ಬೇರೆಯವರ ಕೈಗಡಿಯಾರವನ್ನು ನಾವು ತಪ್ಪಿಯೂ ಧರಿಸಬಾರದು. ಅವರವರ ಕರ್ಮಗಳನ್ನು, ಪಾಪ ಪುಣ್ಯಗಳನ್ನು ಅವರವರೇ ಅನುಭವಿಸಬೇಕು. ಆದರೆ ನೀವು ಬೇರೆಯವರ ಕೈಗಡಿಯಾರವನ್ನು ಧರಿಸಿದರೆ ಅವರ ಕರ್ಮ ಫಲಗಳು ನಿಮಗೆ ವರ್ಗಾವಣೆಯಾಗುವುದರಿಂದ ನಿಮ್ಮ ಕೆಟ್ಟ ಸಮಯ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಂದರ್ಥ. ಒಳ್ಳೆಯ ಸಮಯ ವರ್ಗಾವಣೆಯಾಗುವುದಿಲ್ಲ, ಕೆಟ್ಟ ಸಮಯ ಮಾತ್ರ ವರ್ಗವಾಗುತ್ತದೆ. ಎಂದಿಗೂ ಯಾರಿಂದಲೂ ಕೈಗಡಿಯಾರವನ್ನು ಉಡುಗೊರೆಯಾಗಿ ಪಡೆಯಬಾರದು. ಇದರಿಂದ ಸಹ ನಿಮ್ಮ ಕೆಟ್ಟ ಸಮಯ ಪ್ರಾರಂಭವಾಗಬಹುದು. ಗೋಡೆಯಲ್ಲಿ ಹಾಕುವ ಗಡಿಯಾರವನ್ನು ಸಹ ಉಡುಗೊರೆಯಾಗಿ ಪಡೆಯಬಾರದು. ಪೊರಕೆ. ಎಂದಿಗೂ ಬೇರೆಯವರಿಂದ ಪೊರಕೆಯನ್ನು ಪಡೆಯಬಾರದು. ಇದರಿಂದಾಗಿ ಮನೆಯಲ್ಲಿ ದರಿದ್ರತೆ ಎದುರಾಗಬಹುದು. ನಿಮ್ಮ ಮನೆಯಲ್ಲಿ ಪೊರಕೆ ಕಾಣದಿದ್ದರೆ ಅಕ್ಕಪಕ್ಕದ ಮನೆಯವರಿಂದ ಅಪ್ಪಿತಪ್ಪಿಯೂ ಪೊರಕೆ ಪಡೆಯಬೇಡಿ. ನಿಮ್ಮ ಮನೆಯ ಪೊರಕೆಯನ್ನು ಮಾತ್ರ ನೀವು ಬಳಸಬೇಕು. ಬೇರೆಯವರು ಬಿಟ್ಟು ಹೋದ ಪೊರಕೆಯನ್ನು ಸಹ ನೀವು ಬಳಸುವಂತಿಲ್ಲ. ಅದರಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ನೀವು ಬಳಸಿದರೆ ಅದರ ಕೆಟ್ಟ ಪ್ರಭಾವಕ್ಕೆ ನೀವು ಒಳಗಾಗಬಹುದು. ಇದರಿಂದ ನಿಮ್ಮ ಕಷ್ಟದ ದಿನಗಳು ಶುರುವಾಗಬಹುದು. ಕನ್ನಡಿ. ಬೇರೆಯವರಿಂದ ಕನ್ನಡಿಯನ್ನು ನೀವು ಎಂದಿಗೂ ಪಡೆಯಬಾರದು. ಬೇರೆಯವರಿಗೆ ನೀವು ಕನ್ನಡಿಯನ್ನು ಉಡುಗೊರೆಯಾಗಿ ನೀಡಬಾರದು ಮತ್ತು ಬೇರೆಯವರಿಂದ ಉಡುಗೊರೆಯಾಗಿ ಪಡೆಯಬಾರದು. ಹಾಗೇನಾದರೂ ನೀವು ಕನ್ನಡಿಯನ್ನು ಉಡುಗೊರೆಯಾಗಿ ಪಡೆದರೆ ತಕ್ಷಣ ನಿಮಗೆ ರಾಹು ದೋಷ ಉಂಟಾಗುತ್ತದೆ. ಇದರಿಂದಾಗಿ ನೀವು ಕೆಲಸದಲ್ಲಿ ಅಡೆತಡೆಗಳು, ವಿಘ್ನಗಳನ್ನು ಎದುರಿಸಬೇಕಾಗುತ್ತದೆ. ಬಾಡಿಗೆ ಮನೆಯಲ್ಲಿ ಯಾರಾದರೂ ಕನ್ನಡಿ ಬಿಟ್ಟು ಹೋಗಿದ್ದರೆ ಅದನ್ನು ನೀವು ಉಪಯೋಗಿಸಬಾರದು. ಹಾಗೇನಾದರೂ ನೀವು ಮಾಡಿದರೆ ಅವರ ನಕಾರಾತ್ಮಕ ಶಕ್ತಿ ನಿಮಗೆ ವರ್ಗಾವಣೆಯಾಗಬಹುದು. ಹಾಗಾಗಿ ನೀವು ಯಾವಾಗಲೂ ಹೊಸ ಕನ್ನಡಿಯನ್ನೇ ಉಪಯೋಗಿಸಿ. ಬೇರೆಯವರು ಬಳಸಿದ ಕಿಟಕಿಯ ಗಾಜು ಅಥವಾ ಕನ್ನಡಿಯನ್ನು ನಿಮ್ಮ ಮನೆಯ ಕಿಟಕಿಯ ಕನ್ನಡಿಯಾಗಿ ಉಪಯೋಗಿಸಬೇಡಿ. ಹೀಗೆ ಮಾಡಿದರೆ ನೀವೇ ರಾಹುವನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡಂತೆ. ಬೆಂಕಿಪೊಟ್ಟಣ. ಬೆಂಕಿಪೊಟ್ಟಣವನ್ನು ಯಾರಿಗೂ ಕೈಯಿಂದ ಕೊಡಬಾರದು ಮತ್ತು ತೆಗೆದುಕೊಳ್ಳಬಾರದು. ಹೀಗೆ ಮಾಡಿದರೆ ನಿಮಗೂ ಮತ್ತು ಕೊಟ್ಟವರ ನಡುವೆ ಜಗಳವಾಗುವ ಸಾಧ್ಯತೆ ಇರುತ್ತದೆ ಹಾಗೂ ನಿಮ್ಮ ನಡುವೆ ನಕಾರಾತ್ಮಕ ಯೋಚನೆಗಳು, ಸಂದರ್ಭಗಳು ಸೃಷ್ಟಿಯಾಗುತ್ತದೆ. ಯಾವಾಗಲೂ ಬೆಂಕಿಪೊಟ್ಟಣವನ್ನು ತೆಗೆದುಕೊಳ್ಳುವಾಗ ಕೊಡುವಾಗ ಕೆಳಗೆ ಇಡಬೇಕು, ನಂತರ ತೆಗೆದುಕೊಳ್ಳಬೇಕು. ಇದರಿಂದ ಜಗಳವಾಗುತ್ತದೆ.
ಬೇರೆಯವರಿಂದ ನೇರವಾಗಿ ಕತ್ತರಿಯನ್ನು ಪಡೆಯಬಾರದು ಅಥವಾ ನೀಡಬಾರದು. ಹಾಗೇನಾದರೂ ನೀವು ಮಾಡಿದರೆ ಸಂಬಂಧಗಳು ಹಾಳಾಗುವುದು. ನಿಮ್ಮ ಪ್ರೀತಿಪಾತ್ರರ ನಡುವೆ ಜಗಳ ಮತ್ತು ಮನಸ್ತಾಪ ಉಂಟಾಗಬಹುದು. ಹಾಗಾಗಿ ಬೇರೆಯವರು ಕತ್ತರಿಯನ್ನು ನೀಡಲು ಬಂದರೆ ಅದನ್ನು ಬೇರೆಡೆ ಇಡಲು ಹೇಳಿ, ನಂತರ ನೀವು ಉಪಯೋಗಿಸಿ. ಉಪ್ಪನ್ನು ಬೇರೆಯವರಿಂದ ಪಡೆಯಬಾರದು, ಅದರಲ್ಲೂ ಕೈಯಿಂದ ಕೈಯಿಗೆ ವರ್ಗಾಯಿಸಬಾರದು. ಹಾಗೇನಾದರೂ ಉಪ್ಪು ಪಡೆಯಬೇಕಾದರೆ ಅದನ್ನು ನೆಲದ ಮೇಲೋ ಅಥವಾ ಮೇಜಿನ ಮೇಲೋ ಇಡಲು ಹೇಳಿ, ನಂತರ ನೀವು ತೆಗೆದುಕೊಳ್ಳಬೇಕು. ಮನೆಯ ಸದಸ್ಯರಿಂದಲೂ ಉಪ್ಪನ್ನು ಪಡೆಯಬಾರದು. ಹಾಗೇನಾದರೂ ಮಾಡಿದರೆ ಋಣ ಬಾಧೆ ಉಂಟಾಗಬಹುದು. ಬೇರೆಯವರಿಂದ ಎಳ್ಳನ್ನು ಮತ್ತು ಬೆಂಕಿ ಪೊಟ್ಟಣವನ್ನು ಸಹ ಪಡೆಯಬಾರದು. ಚಾಕು ಅಥವಾ ಕತ್ತರಿ. ಬೇರೆಯವರಿಂದ ಚಾಕುವನ್ನು ಅಥವಾ ಕತ್ತರಿ ಎಂದಿಗೂ ನೇರವಾಗಿ ಪಡೆಯಬೇಡಿ ಮತ್ತು ನೀಡಬೇಡಿ. ಇದರಿಂದ ಸಂಬಂಧಗಳಲ್ಲಿ ಶತ್ರುತ್ವ ಉಂಟಾಗಬಹುದು. ಹಾಗಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಜಗಳ ಮತ್ತು ಮನಸ್ತಾಪವನ್ನು ಉಂಟಾಗದಂತೆ ತಡೆಯಲು ಎಂದಿಗೂ ಚಾಕುವನ್ನು ಅಥವಾ ಕತ್ತರಿ ಬೇರೆಯವರ ಕೈಯಿಂದ ಪಡೆಯಬೇಡಿ ಮತ್ತು ನೀಡಬೇಡಿ. ಪೆನ್ನು. ನಾವು ಯಾರಿಂದಲಾದರೂ ಪೆನ್ನು ತೆಗೆದುಕೊಂಡು ಮರಳಿ ಅವರಿಗೆ ಕೊಡುವುದನ್ನು ಎಷ್ಟೋ ಬಾರಿ ಮರೆತು ಹೋಗುತ್ತೇವೆ. ಹಾಗಾಗಿ ಯಾವುದಾದರೂ ಕೆಲಸಕ್ಕಾಗಿ ಪೆನ್ನು ತೆಗೆದುಕೊಂಡಾಗ ನಿಮ್ಮ ಕೆಲಸ ಮುಗಿದ ತಕ್ಷಣವೇ ಅವರಿಗೆ ಹಿಂದಿರುಗಿಸಿ. ಯಾಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾರಿಂದಲಾದರೂ ಪೆನ್ನು ಕೇಳಿ ಪಡೆದರೆ ಅದನ್ನು ಮತ್ತೆ ಹಿಂದಿರುಗಿಸಬೇಕು. ಇಲ್ಲದಿದ್ದರೆ ಇದು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಿಂದ ಹಣದ ನಷ್ಟವೂ ಆಗಬಹುದು. ಶಂಖ. ವಾಸ್ತುಶಾಸ್ತ್ರದ ಪ್ರಕಾರ ಶಂಖವು ಲಕ್ಷ್ಮೀ ದೇವಿಯ ಸಂಕೇತ. ಆದ್ದರಿಂದ ಶಂಖವನ್ನು ಯಾರಿಗೂ ಕೊಡಬೇಡಿ ಹಾಗೂ ಶಂಖವನ್ನು ಯಾರಿಂದಲೂ ಪಡೆಯಬೇಡಿ. ನಿಮ್ಮಲ್ಲಿರುವ ಶಂಖವನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಜೀವನದ ಆಸ್ತಿಯನ್ನು ಸಹ ಅವನಿಗೆ ನೀಡುತ್ತೀರಿ ಎಂದು ಹೇಳಲಾಗುತ್ತದೆ. ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಆದ್ದರಿಂದ ಶಂಖವನ್ನು ಯಾರಿಗೂ ನೀಡಬೇಡಿ. ಆದರೆ ಕೆಲವೊಮ್ಮೆ ನೀವು ಯಾರಿಗಾದರೂ ನೀಡಿ ಅದು ನಿಮಗೆ ಹಿಂತಿರುಗಿ ಕೊಟ್ಟ ನಂತರ ಅದನ್ನು ಗಂಗಾಜಲದಿಂದ ಶುದ್ಧಗೊಳಿಸಿ ನಂತರ ಬಳಸಿ. ಇಲ್ಲವಾದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಾಡಬಹುದು. ತೈಲ. ಉಚಿತ ತೈಲವನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಸಮಸ್ಯೆಗಳ ಪರ್ವತಗಳನ್ನು ಸೃಷ್ಟಿಸುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಎಣ್ಣೆ ಖಾಲಿಯಾದಾಗ ನಮ್ಮ ನೆರೆಹೊರೆಯವರ ಸಹಾಯವನ್ನು ನಾವು ಅನೇಕ ಬಾರಿ ತೆಗೆದುಕೊಳ್ಳುತ್ತೇವೆ. ವಾಸ್ತುಶಾಸ್ತ್ರದಲ್ಲಿ ಎಣ್ಣೆ ಸಮೃದ್ಧಿಗೆ ಸಂಬಂಧಿಸಿದೆ. ಇಂತಹ ಎಣ್ಣೆಯನ್ನು ಉಚಿತವಾಗಿ ಪಡೆಯುವುದರಿಂದ ನಿಮ್ಮ ಆರ್ಥಿಕ ನೆಮ್ಮದಿ ಹಾಳಾಗುತ್ತದೆ. ಒಂದು ವೇಳೆ ಸಾಸಿವೆ ಎಣ್ಣೆಯನ್ನು ಇತರರಿಂದ ಉಚಿತವಾಗಿ ಪಡೆದರೆ ಸಾಲದ ಸುಳಿಯಲ್ಲಿ ಸಿಲುಕುತ್ತೀರಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದು ಆರ್ಥಿಕ ಪರಿಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಯಾರಿಂದಲೂ ಉಚಿತವಾಗಿ ಎಣ್ಣೆ ತೆಗೆದುಕೊಳ್ಳಬೇಡಿ. ಕಬ್ಬಿಣದ ವಸ್ತು. ಕಬ್ಬಿಣದ ವಸ್ತುಗಳು ಶನಿಯೊಂದಿಗೆ ಸಂಬಂಧ ಹೊಂದಿವೆ. ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ಇದರಿಂದ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಉಚಿತ ಕಬ್ಬಿಣದ ವಸ್ತುವನ್ನು ತೆಗೆದುಕೊಂಡರೆ ಜೀವನದಲ್ಲಿ ಬಡತನ ಬರುತ್ತೆ. ಕರವಸ್ತ್ರ. ಕರವಸ್ತ್ರವನ್ನು ಉಚಿತವಾಗಿ ಅಥವಾ ಉಡುಗೊರೆಯಾಗಿ ತೆಗೆದುಕೊಳ್ಳುವುದು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ. ಉಚಿತ ನ್ಯಾಪ್ಕಿನ್ಗಳನ್ನು ಬಳಸುವುದು ಕುಟುಂಬದಲ್ಲಿ ಅವ್ಯವಸ್ಥೆಯನ್ನು ಉಂಟುಮಾಡಬಹುದು. ಇದು ಸಂಬಂಧವನ್ನು ಮುರಿಯಬಹುದು. ಸೂಜಿ. ಸೂಜಿಗಳನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳಬಾರದು. ಅವರು ಅದನ್ನು ಬಳಸಿದರೆ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆಗಳು, ಜೀವನದಲ್ಲಿ ನಷ್ಟಗಳು ಉಂಟಾಗುತ್ತವೆ. ಹಾಗಾಗಿ ಸೂಜಿಗಳನ್ನು ಖರೀದಿಸಿ ಬಳಸುವುದು ಉತ್ತಮ. ಪರ್ಸ್. ಅನೇಕ ಬಾರಿ ಕೆಲವರು ಪರ್ಸ್ಗಳನ್ನು ಉಚಿತವಾಗಿ ಪಡೆಯುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಪರ್ಸ್ ಉಪಯೋಗಿಸುವುದು ಒಳ್ಳೆಯದಲ್ಲ. ಪರ್ಸ್ ಅನ್ನು ಇತರರಿಗೆ ಉಡುಗೊರೆಯಾಗಿ ನೀಡಬೇಡಿ ಅಥವಾ ತೆಗೆದುಕೊಳ್ಳಬೇಡಿ. ಹೀಗೆ ಮಾಡುವುದರಿಂದ ನಮ್ಮ ಸಂಪತ್ತು ಮತ್ತು ಪ್ರಭಾವ ಇತರರಿಗೆ ಹೋಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ.
ಈ ಎಲ್ಲ ವಸ್ತುಗಳನ್ನು ನೇರವಾಗಿ ಕೈಯಿಂದ ಕೈಗೆ ವರ್ಗಾಯಿಸಬಾರದು. ಇವುಗಳನ್ನು ಬೇರೆಯವರಿಗೆ ಯಾವುದೇ ಕಾರಣಕ್ಕೆ ಉಡುಗೊರೆಯಾಗಿ ನೀಡಬಾರದು ಮತ್ತು ಯಾರಿಗೂ ಉಡುಗೊರೆಯಾಗಿ ಪಡೆಯಬಾರದು. ಹಾಗೇನಾದರೂ ನೀವು ಮಾಡಿದರೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತೊಂದರೆಗಳನ್ನು ಎದುರಿಸುವಿರಿ. ಕಷ್ಟಗಳು ನಿಮ್ಮನ್ನು ಬೆನ್ನು ಬಿಡದೆ ಹಿಂಬಾಲಿಸಬಹುದು. ಗ್ರಹಗಳ ದೋಷದಿಂದ ನೀವು ಸಮಸ್ಯೆ ಎದುರಿಸಬೇಕಾಗಬಹುದು ಮತ್ತು ಜೀವನದಲ್ಲಿ ನಕಾರಾತ್ಮಕತೆ ಹೆಚ್ಚಾಗಬಹುದು. ಹಾಗಾಗಿ ಸಂತೋಷದ ಜೀವನವನ್ನು ಪಡೆಯಲು ಇಲ್ಲಿ ಹೇಳಿರುವ ವಸ್ತುಗಳನ್ನು ಯಾರಿಗೂ ನೀಡಬೇಡಿ ಮತ್ತು ಪಡೆಯಬೇಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.